ವಿಮಾನ ದುರಂತದಲ್ಲಿ ಒಂದೊಂದೇ ಕುಟುಂಬದ 3 ದಾರುಣ ಅಂತ್ಯ. ಮಾವನ ಅಂತ್ಯಕ್ರಿಯೆ ಮುಗಿಸಿ ಲಂಡನ್ಗೆ ತೆರಳುತ್ತಾ ಇದ್ದ ಯಶ್ ಕಾಮ್ದಾರ್. 15 ತಿಂಗಳ ಮಗು ಇತ್ತಂತೆ. ಅತ್ತೆಯೊಂದಿಗೆ ತೆರಳುತ್ತಾ ಇದ್ರು ಯಶ್ ಅನ್ನೋದು ಗೊತ್ತಾಗ್ತಾ ಇದೆ. ವಿಮಾನ ದುರಂತದಲ್ಲಿ 15 ತಿಂಗಳ ಹಸುಗೂಸು ಕೂಡ ಸಾವನ್ನಪ್ಪಿದೆ. ವಿಮಾನ ದುರಂತದಲ್ಲಿ ಒಂದೇ ಕುಟುಂಬದ 3 ದಾರುಣ ಅಂತ್ಯವನ್ನು ಕಂಡಿದ್ದಾರೆ. 19 ತಿಂಗಳಿನ ಮಗು, ಹಸುಗೂಸು, ಇನ್ನೂ ಪ್ರಪಂಚವನ್ನೇ ನೋಡಿಲ್ಲ. ತಾಯಿಯ ಮಡಿಲಲ್ಲಿದ್ದಂತಹ ಮಗು ವಿಮಾನದಲ್ಲಿಯೇ ಸುಟ್ಟು ಕರಕಲಾಗಿ ಹೋಗಿದೆ. ಒಂದೇ ಕುಟುಂಬದ 3 ದಾರುಣ ಅಂತ್ಯ ಕಂಡಿರುವಂತಹ ಘಟನೆ ಈ ವಿಮಾನ ಪತನದ ದುರಂತದಲ್ಲಿ ಸಂಭವಿಸಿದೆ. ಅತ್ತೆ ಮತ್ತು ಮಗು, ತಾಯಿ 3 ಕೂಡ ಸಾವನ್ನಪ್ಪಿದ್ದಾರೆ. ಲಂಡನ್ಗೆ 3 ಕೂಡ ತೆರಳುತ್ತಾ ಇದ್ರು. ಅತ್ತೆಯ ಜೊತೆಗೆ 15 ತಿಂಗಳ ಹಸುಗೂಸನ್ನು, ಮಗುವನ್ನು ಕರೆದುಕೊಂಡು ಹೋಗ್ತಾ ಇದ್ರು ಯಶ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ವಿಮಾನ ಪತನವಾಗಿದೆ. ಈ ಸಂದರ್ಭದಲ್ಲಿ 3 ಕೂಡ ಸಾವಿನ ಕದವನ್ನು ತಟ್ಟಿದ್ದಾರೆ. ಒಂದೇ ಕುಟುಂಬದ 3 ಸಾವನ್ನಪ್ಪಿರುವಂತಹ ಘಟನೆ ಇದು. ಈ ರೀತಿಯ ಹಲವು ದುರಂತಗಳಿಗೆ ಈ ಘಟನೆ ಸಾಕ್ಷಿ ಆಗ್ತಾ ಇದೆ. ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ವಿಮಾನ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರಂತವನ್ನು ಹತ್ತಿರದಿಂದಲೇ ಕಣ್ಣಾರೆ ಕಂಡಂತಹ ಕನ್ನಡಿಗರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರಬೇಕಿದ್ದಂತಹ ವಿಮಾನಗಳು ಕೂಡ ಡಿಲೇ ಆಗ್ತಾ ಇದೆ. ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಇಂಡಿಗೋ, ಆಕಾಶ್ ವಿಮಾನಗಳು ಭಯದಿಂದಲೇ ಪ್ರಯಾಣಿಕರು ವಿಮಾನವನ್ನು ಹತ್ತಿದ್ದಾರೆ, ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಅಹಮದಾಬಾದ್ನಿಂದ ಬಂದಂತಹ ಪ್ರಯಾಣಿಕರು ಅವತ್ತೇನಾಯಿತು ಅನ್ನೋದನ್ನು ವಿವರಿಸಿದ್ದಾರೆ. ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ವೈಮಾನಿಕ ದುರಂತ ಸಂಭವಿಸಿ ವಿಮಾನದಲ್ಲಿದ್ದಂತಹ 241 ಮಂದಿ ಸಾವನ್ನಪ್ಪಿದ್ದಾರೆ. ಅವತ್ತು ಏರ್ಪೋರ್ಟ್ನ ಬಳಿ ಏನಾಯಿತು, ಆ ದುರಂತದ ನಂತರ ಏರ್ಪೋರ್ಟ್ನಲ್ಲಿ ಪರಿಸ್ಥಿತಿ ಹೇಗಿತ್ತು, ಎಲ್ಲವನ್ನು ಕೂಡ ವಿವರಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಇವತ್ತು ಇಡೀ ಭಾರತದಲ್ಲಿ ಒಂದು ಕರಾಳ ದಿನ ಅಂತ ಹೇಳ್ಬೋದು. ಇವತ್ತು ಏರ್ಕ್ರಾಫ್ಟ್ ಇವತ್ತು ಭಯಾನಕ ಅಪಘಾತಕ್ಕೀಡಾಗಿದೆ. ಹಾಗಾಗಿ ಭಾಳಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಅಹಮದಾಬಾದ್ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಬರುವಂತಹ ಬಹುತೇಕ ವಿಮಾನಗಳು ಕೂಡ ಭಾಳಷ್ಟು ವಿಳಂಬವಾಗಿ ಇವತ್ತು ಬೆಂಗಳೂರಿಗೆ ಆಗಮಿಸಿದೆ. ಇವತ್ತು ಅಲ್ಲಿಂದ ಬಂದಂತಹ ನಮ್ಮ ಕರ್ನಾಟಕದ ಪ್ರಯಾಣಿಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಅವ್ರನ್ನೇ ಮಾತಾಡಿಸ್ತೀನಿ ನಾನು. ಸರ್, ನೀವು ಅಹಮದಾಬಾದ್ನಿಂದ ಇಲ್ಲಿಗೆ ಬಂದಿದ್ದೀರಿ. ಅಲ್ಲಿ ಇವತ್ತು ಇನ್ಸಿಡೆಂಟ್ ಆಗಿದೆ, ನಿಮ್ಮ ಗಮನಕ್ಕೆಲ್ಲ ಇದೆ ಅಂತ ಭಾವಿಸಿದ್ದೀನಿ. ಹೇಗಿತ್ತು ಸರ್ ಪರಿಸ್ಥಿತಿ ಎಲ್ಲ ಆದಾಗ? ನಾವು ಆ ಸಂದರ್ಭದಲ್ಲಿ ಏರ್ಪೋರ್ಟ್ ಒಳಗಡೆ ಇದ್ದರಿಂದ ನಮಗೆ ಆ ಘಟನೆ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ಮಾಹಿತಿ ಗೊತ್ತಾಗಲಿಲ್ಲ. ಅಲ್ಲಿಯೂ ಕೂಡ ನಾವು ಟಿ ವಿಯನ್ನು ನೋಡೇ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ, ನ್ಯೂಸನ್ನು ನೋಡಿ. ಹಾಗತ್ತಾ ಏರ್ಪೋರ್ಟ್ನಲ್ಲಿ ಯಾವುದೇ ಒಂದು ಆತಂಕದ ವಾತಾವರಣ ಆಗಲಿ ಅಥವಾ ಆಂಬುಲೆನ್ಸು, ಪೊಲೀಸರು ಯಾವುದೇ ಓಡಾಟದ ವಾತಾವರಣ ಇರಲಿಲ್ಲ. ಎಲ್ಲ ನಾರ್ಮಲಾಗೇ ಇತ್ತು. ಬಟ್ ಟಿ ವಿ ನೋಡ್ತಾ ಇದ್ದಿದ್ದರಿಂದ ಎಲ್ಲ ಜನರ ಮುಖದಲ್ಲಿ ಆತಂಕ ಇತ್ತು. ಮತ್ತು ಯಾವುದು ಫ್ಲೈಟ್ಗಳು ಲ್ಯಾಂಡ್ ಆಗ್ತಾ ಇರಲಿಲ್ಲ ಮತ್ತು ಟೇಕಪ್ ಆಗ್ತಾ ಇರಲಿಲ್ಲ ಕಾರಣದಿಂದ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಜನರು ತುಂಬಿದ್ರು. ಏರ್ಪೋರ್ಟ್ ರಶ್ ಆಗಿ ಕಾಣ್ತಾ ಇತ್ತು ಮತ್ತು ಎಲ್ಲರ ಮುಖದಲ್ಲೂ ತುಂಬ ಭಯದ ವಾತಾವರಣ ಇತ್ತು.